ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸೊ ಫಸ್ಟ್ ವೆಲ್ಕಮ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೇಘಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಅಗೇನ್ ಬ್ಯಾಕ್ ಟು ಶೂಟಿಂಗ್. ನೀನಾದೇನಾ ಸೆಟ್ ಅಲ್ಲಿ ಇದ್ದೀನಿ. ಸೊ ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಇದು ಸ್ವಾತಿ ಅಮ್ಮ ಇದಾರಲ್ಲ, ಸೊ ಅವರ ಒಂದು ಬೇಡಿಕೆಯ ವ್ಲಾಗ್ ಅಂತ ಹೇಳ್ಬೋದು. ನಾವೇನೇನು ಊಟ ಮಾಡ್ತೀವಿ ಎಲ್ಲ ಜನರಿಗೆ ತೋರ್ಸೋಣ ಅಂತ ಹೇಳಿದ್ರು. ಸೊ ಐ ಥಾಟ್ ಓಕೆ ಒನ್ಸ್ ಮಾಡೋಣ ಅಂತ ಹೇಳಿ. ಸೊ ಲಂಚ್ ಟೈಮಲ್ಲಿ ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಏನೇನಿರುತ್ತೆ, ನಾವೆಲ್ಲ ಏನೇನು ಊಟ ಮಾಡ್ತೀವಿ ಅಂತ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಓಕೆ. ಸೊ ಈಗ ನಾನು ಮನೆಯಿಂದ ಪಪ್ಪಾಯ ತಂದಿದ್ದೆ. ಸೊ ಅದನ್ನ ತಿಂತಾ ಇದ್ದೀನಿ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅಂಡ್ ಈ ಪಪಾಯ ಬಂದು ನಮ್ಮ ಮನೆಯಲ್ಲೇ ಬೆಳೆದಿರೋದು. ಥ್ಯಾಂಕ್ ಯು. ಆಕ್ಚುಲಿ ಬೆಳಕ್ ಸಿಗ್ತಿಲ್ಲ ಅಂತ ಹೇಳಿ ಬೆಳಕನ್ನ ತಂದು ಕೊಟ್ಟ ಅಕ್ಕ. ಥ್ಯಾಂಕ್ ಯು. ಪರವಾಗಿಲ್ಲ ತಗೊಳ್ಳಿ. ಇಲ್ಲ ಪರವಾಗಿಲ್ಲ ತಗೊಳ್ಳಿ. ಥ್ಯಾಂಕ್ ಯು. ಹಾಯ್. ಆಕ್ಚುಲಿ ಇವರು ಸೆಟ್ ಅಲ್ಲಿ ಊಟ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆ ಊಟನ ಜಾಸ್ತಿ ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ಮನೆ ಊಟ ಕೊಡ್ತಾರೆ ಅಲ್ವಾ? ಏನ್ ತಗೊಂಡ್ಬಂದಿದ್ದೀರಾ ಇವತ್ತು ಮನೆಯಿಂದ? कैसा लगा मेरा मजाक? ಮೀಟಿಂಗು ಯಾರು ವೇಟಿಂಗ್ ಮಾಡ್ತಿರೋದು? ನಾನ್ ಬರಲ್ಲ, ನಾನ್ ಶಾರ್ಟಿಗೆ ಬರಲ್ಲ. ಎಲ್ರು ಬಂದ್ರಾ? ಓಕೆ, ಈಗ ಸೀನ್ ಮುಗಿಸಿ ಊಟಕ್ಕೆ ಹೋಗೋಣ. ಎಲ್ಲ ವೈಟಿಂಗ್ ನೋಡ್ತಾ ಇದೀರಾ? ಬಾಗ್ಲ ಕಡೆ ನೋಡ್ರಿ, ಒಂದ್ ಹೆಜ್ಜೆ ಮುಂದೆ ಬಂದ್ರಿ, ಬನ್ನಿ ಇನ್ನು ಮುಂದೆ ನೋಡಿದ್ರಿ. ಈ ಕಡೆ ಬೆಂಡಾಗಿ ಬಂದ್ರ ಅಂತ ಇನ್ನ ಬಂದಿಲ್ಲ. ಅಮ್ಮನಿ ಇದ್ದು ಸನ್ನೆ ಮಾಡಿದ್ವಿ ವಿಷ್ಣುಗೆ. ಮೂಮೆಂಟ್ಸ್ ಈ ಕಡೆ ಬಂದಿವಿ, ಇಂಚಿ ಕಡೆ ಒಂದ್ಸಲ ಬನ್ನಿ. ನೋಡ್ತಾ ಇದ್ದೀರಾ? ನೋಡ್ರಿ ಸರ್, ಬಾಗ್ಲ ಕಡೆ ನೋಡಿ ಮತ್ತೆ ಇನ್ನೊಂದ್ಸಲ. ಇನ್ನು ಬಂದಿಲ್ಲ, ಹೊಸದವ್ರೆ ಬನ್ನಿ. ಅಮ್ಮ ನನ್ಗೆ ಬೇಡ ಅಂತ ಹೇಳಿ ಹಿಂಗೆ ಎಕ್ಸಿಟ್ ಆಗಿ ಅದಾದ್ಮೇಲೆ ಯಾಕಮ್ಮ ಏನಾಯ್ತಮ್ಮ ಇವತ್ತು ನಾವು ಹೋಗಿ ಕೆಲಸ ಆಗಿಲ್ಲ ಮಾವ ಅಷ್ಟು ಅದಾಗ್ತಾ ಹೋಗಿ ಅದಾದ್ಮೇಲೆ ಒಂದು ಬಿಲ್ಡಪ್ ನೆಕ್ಸ್ಟ್ ಡೈಲಾಗ್ ಆಗಿತ್ತು. ಅವಾಗ ಹೇಳಿ ಏನೇನೋ ಕೇಳಿದ್ರು, ಕಾಫಿ ಕೊಡೋದಕ್ಕೂ ಲಾಯಕಿಲ್ಲ ಅಂತ ಮಾತಾಡೋದು ಅಷ್ಟು. ಅದಕ್ಕೆ ನೀವು ಬೆಂಗಳೂರಿಗೆ ಹೋಗಿ ನಾನು ಕೆಲಸ ಹೋಗ್ಕೊಂಡ್ಬರ್ತೀರಾ? ಅದೇ ಬೆಂಗಳೂರಿಗೆ ಹೋಗಿ ನಾನು ಕೆಲಸ ಹಾಗಿದ್ರೆ ಇವ್ರ ಅಪ್ಪ ಹೇಳ್ತಾರೆ, ಹಾಗಿದ್ರೆ ಎಲ್ರು ಒಟ್ಟಿಗೆ ಊಟ ಮಾಡೋಣ ಬಿಡಿ ಅಂದಾಗ ಇಬ್ರು ಹೇಳ್ತೀಯ. ಅಲ್ಲಿಂದ ಎಲ್ಲಾನು ವಿಡಿಯೋ ಮಾಡ್ಬಿಡ್ತೀನಮ್ಮ. ಇವತ್ತು ವ್ಲಾಗ್ ಬಂದು ಊಟದ್ದು. ಓಕೆ, ಹಲೋ. ಊಟಕ್ಕೆ ಚಿಕನ್ ಏನಿಲ್ಲ, ಅದೇ ಚಪಾತಿ. ಇವತ್ತು ಮಂಡೇ, ಅದಕ್ಕೆ ಊಟ ಇಲ್ಲ. ಸೊ ನಮ್ ಶೂಟಿಂಗ್ ಅಲ್ಲಿ ಊಟ ಅದೇ ಅದೇ ಚಿಕನ್ ಇಲ್ಲ. ಅಲ್ಲಿರೋದು ಚಿಕನ್ macaroni with the chicken strips. ಸೊ ಹೌದಾ? ಸೊ ಇವತ್ತು ಮಂಡೇ. ಅದು ಮ್ಯಾಮ್ ಎಸ್ ಪ್ಲೀಸ್ ಖಂಡಿತ. ನಮ್ಮ
ಇದೊಂದು ಪ್ರೊಡಕ್ಷನ್ ಇದೆ ಅಲ್ಲ, ಐಟಮ್ಸ್ ಪ್ರೊಡಕ್ಷನ್. ಇಲ್ಲಿದೇನ್ ಖುಷಿ ಅಂದ್ರೆ ಮೊಟ್ಟೆ ಫ್ರೀಕ್ವೆಂಟ್ ಆಗಿ ಕೊಡ್ತಾರೆ, ಚಿಕನ್ ಅವಾಗ ಮಾಡಿಸ್ತಾರೆ, ಮತ್ತೆ ನಮ್ ರಾಜಣ್ಣ ಪ್ರೀತಿಯಿಂದ ದಿನ ಸ್ವೀಟ್ಸ್ ತರಿಸ್ತಾ ಇದಾರೆ. ರಾಜಣ್ಣ ಅಂದ್ರೆ ಯಾರು? ಪ್ರೊಡಕ್ಷನ್ ನೋಡ್ಕೊಳ್ಳೋರು, ಅಂದ್ರೆ ಊಟ ಎಲ್ಲ ಕೊಡ್ತಾರ ಅವ್ರು ನಮ್ಗೆ. ಇದನ್ನೆಲ್ಲ ಕೊಡ್ತಾ ಇರೋ ಮೇನ್ ಪ್ರೊಡ್ಯೂಸರ್ ಪ್ರೀತಮ್ ಸರ್ ಸಿನ್ಸಿನಾಟಂಗೆ ಜೈ. ಜೈ. ಮುದ್ದೆ ಇರುತ್ತೆ ಅಂಡ್ ಅನ್ನ ಸರ್ ಅಂತೆ. ಅಂಡ್ ಇಲ್ಲಿ ಇದೆಯಲ್ಲ ಚಿಚ್ಚಿ ನೋಡಿ, ಇಲ್ಲಿ ಚಿಚ್ಚಿ ಎಣ್ಣೆ ತೇಲ್ತಾ ಇದೆ, ಅದಕ್ಕೆ ನಂಗೆ ನಮ್ಮ ಹೀರೋಯಿನ್ ಡಯಟ್ ಅಲ್ಲಿ ಇದಾರೆ. ಇವತ್ತು ಮಂಡೇ ಆದ್ರೂ ನಾವೆಲ್ಲ ತಿಂತೀವಿ, ಮನೇಲಿ ಹೇಳಲ್ಲ. ನೋಡಿ ನಮ್ಮ ಕ್ಯಾಮ್ರಾಮನ್ ಸರ್ ಬಾರಿಸ್ತಾ ಇದಾರೆ ಬಾಟಿ. ಅಂಡ್ ಇಲ್ಲಿ ವೆಜ್ ಸಿಗುತ್ತೆ. ಸೊ ಈ ತರ ರೈಸು ಇದೆ ಅಂತ, ತರಕಾರಿ ಸಾಂಬಾರು, ಈ ತರ ಬ್ಯೂಟಿಫುಲ್ ಆಗಿರೋ ಪಲ್ಯಗಳು, ಚಪಾತಿ. ಅಣ್ಣ ನಂಗೆ ಚಪಾತಿ ಚಪಾತಿ. ಹೇಗಶ್ರೀ ಅವರು ಕೂಡ ಡಯಟ್ ಹೋಗ್ತಾರೆ. ನಾನ್ ಡಯಟ್ ಅಲ್ಲಿ ಇಲ್ಲ, ನಾನು ತಿನ್ನೋದು 2 ಚಪಾತಿ ಅಷ್ಟೇ. ಸೊ ಇಲ್ಲಿ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋದು. ಅಂಡ್ ಮಾಮಿ ವೆಜಿಟೇಬಲ್ಸ್ ರೆಡಿನಾ? ಎಸ್. ಸೊ ಈಗ ನಾನು ಚಿಕನ್. ಮಮ್ಮಿ ಈ ಎಪಿಸೋಡ್ ನೋಡ್ಬೇಡಿ ಮಮ್ಮಿ, ನೀವು ನಮ್ಮಮ್ಮ ನೋಡಿದ್ರೆ ಸೋಮವಾರ ತಿಂತಾ ಇದೆಯಾ ತುಗಿತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದು ಭಾನುವಾರ ಮಮ್ಮಿ. What is that? Sweet na. ಏನಿದು ಸ್ಪೆಷಲ್ ಸ್ವೀಟ್? ಓ ವಾವ್, ಸಿ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಸ್ಪೆಷಲ್ ಸ್ವೀಟ್ ಇದೆ. ಹಂಗೇನಿಲ್ಲ, ಯಾವಾಗ್ಲೂ ಇರುತ್ತೆ. ನೋಡ ಪಲ್ಯ ಎಂತ ಬೇಡ, ಏನ್ ಖುಷಿಗೆ ಸ್ವೀಟ್. ಪಾಯಸ ಇಲ್ವಾ ಇವತ್ತು? ಇವರು ರಾಜಣ್ಣ ಅಂತ, ಇವರೇ ನಮ್ಗೆಲ್ಲ ನೋಡ್ಕೊಳ್ಳೋದು. ಟೈಮಿಗೆ ಕಾಫಿ, ತಿಂಡಿ, ಜ್ಯೂಸು, ಊಟ ಎಲ್ಲ. ಹಾಯ್ ಹೇಳಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹಾಯ್ ಇಲ್ಲಿ ಹೇಳಿ. ವ್ಲಾಗ್ ಮಾಡೋ ಗ್ಯಾಪ್ ಅಲ್ಲಿ ನನಗೆ ಜಾಗನೇ ಇಲ್ಲ. ಸ್ವೀಟ್ ಇವತ್ತು ನಾನೇ ತರಿಸಿರೋದು, ಸುಮ್ಮನೆ ಖುಷಿಗೆ. ಮೇಡಮ್ ಅವರು ಅಯ್ಯೋ ಏನ್ ತಿಂತಾ ಇದೀರಾ ಇವತ್ತು? ಇವತ್ತು ಅಮ್ಮ ಯೂಶಲಿ ಅಮ್ಮ ಮಾಡ್ತಾರೆ ಡಯಟ್ ಫುಡ್. ಅಮ್ಮ ಇಲ್ಲದ ಕಾರಣ ನಾನೇ ಸ್ವಿಗ್ಗಿಯಿಂದ ಡಯಟ್ ಫುಡ್ ಆರ್ಡರ್ ಮಾಡಿ ತಿಂತಾ ಇದ್ದಾರೆ. ನೋಡಿದ್ರ, ಅಮ್ಮ ಇಲ್ಲ ಅಂದ್ರೆ ಡಯಟ್ ಫುಡ್ ಇದು. ಡಯಟ್ ಫುಡ್ ಒಂದ್ ಗಾಡಿ ತಿಂತಿದ್ದಾರೆ, ಇಷ್ಟು ತಿನ್ಬೇಕು. ಡಯಟ್ ಅಂದ್ರೆ ಫುಡ್ ಬಿಡೋದಲ್ಲ, ತಿನ್ಬೇಕು ಬಟ್ ಪ್ರಾಪರ್. ಇಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಸ್ವಾತಿ ಅಮ್ಮ ಯಾವಾಗ್ಲೂ ಈ ತರ ವೆಜಿಟೇಬಲ್ಸ್, ಸೊಪ್ಪುನ, ಬಾಯ್ಲ್ಡ್ ವೆಜಿಟೇಬಲ್ಸ್ ಈ ತರ ಕೊಡ್ತಾರೆ. ಅಂಡ್ ಅದು ಬಾಯ್ಲ್ಡ್ ಆಗಿರೋ ನೀರನ್ನ ನಾವು ಬೆಳಗ್ಗೆ ಹೊತ್ತು ಕುಡಿತೀವಿ ಅಲ್ವಾ? ನನಗೆ ಇದಾಕಿಲ್ಲ ಇದು. ಆಮೇಲೆ ಈ ತರ ಸ್ಪೆಷಲ್ ಚಟ್ನಿ ತರ ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಸರ್ ಇವತ್ತೊಂದಿಲ್ಲ. ಥ್ಯಾಂಕ್ ಯು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸ್ವಾತಿ ಅಮ್ಮ ಆಕ್ಚುಲಿ ನಮ್ ಸೆಟ್ ಇದೆಯಲ್ಲ, ಇವಾಗ ಆಕ್ಚುಲಿ ದಿನ ಚಿಕನ್ ನೋಡುತ್ತೆ, ಎಗ್ ನೋಡುತ್ತೆ. ಯಾಕಂದ್ರೆ ಪಾಪ ಎಲ್ರು ಅವ್ರಷ್ಟು ಎನರ್ಜಿ ಇದಾಗಿರುತ್ತೆ ಅವ್ರಿಗೆಲ್ಲ, ಟೆಕ್ನಿಷಿಯನ್ಸ್ಗೆ ದಿನ ಕೊಡ್ತಾರೆ. ಬಹುಶಃ ಇದು ಪ್ರೋಟೀನ್ ಸಿಗ್ತಾ ಇದೆ ಅವ್ರಿಗೆ ದಿನ ಕೊಡ್ತಾರೆ. ದಿನ ಎಗ್ ಅಲ್ವಾ, ಆರಾಮಾಗಿ ತಿನ್ಬೋದು. ನಮ್ ಹೀರೋ ಅವ್ರಿಗೆ ಊಟ ಇಲ್ಲ. ಅವ್ರಿಗೆ ಹುಷಾರಿಲ್ಲ ಅಲ್ಲ, ಊಟ ಬೇಡ, ವಾಮಿಟ್ ಆಗ್ತಿದೆ ಅಂತ ಹೇಳಿದ್ರು.
ಬೇಡ ಕಣ್ಣಾಗುತ್ತೆ. ಏನು ಕಣ್ಣಾಗಲ್ಲ, ಅದು ಗುಡ್ ಫಾರ್ ಹೆಲ್ತ್. ಮುದ್ದೆ ತಿನ್ಬೇಕು ಅಂತ ನೋಡಿ, ನೀವು ಮುದ್ದೆ ತಿನ್ಬೇಕು. ನಾನ್ ದಿನ ತಿಂತೀನಿ. ಹೌದಾ? ಇದು ವ್ಲಾಗ್ ಊಟದ್ದು. ಊಟ ಏನೇನ್ ಕೊಡ್ತಾರೆ ನಮ್ ಪ್ರೊಡಕ್ಷನ್ ಅಲ್ಲಿ, ಏನೇನ್ ನಾವೆಲ್ಲ ತಿಂತೀವಿ. ಇವ್ರು ಅದ್ರಲ್ಲಿ ದುಡ್ಡು ಮಾಡ್ತಿದಾರಲ್ಲ, ಸೊ ಅದ್ರಲ್ಲಿ ನಮ್ಗೆ ಒಂದು 50%. ಇಲ್ಲ, ನಾನಿನ್ನೂ ಮಾನಿಟೈಸೇ ಆಗಿಲ್ಲ. ನಾನು ಬಾಳೆಹಣ್ಣು ಏನಕ್ಕೆ ತಗೊಂಡ್ರಿ ನೀವು? ಅದು ಆಕ್ಚುಲಿ ನನಗೆ ಅಂತ ಅವರು ಅಣ್ಣ ಕೊಟ್ಟಿದ್ದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಟ್ ಅದು ಸ್ಪೆಷಲ್. ನೋಡಿ ನೋಡಿ ಹೆಂಗ್ ಮಾಡಿದಾರೆ ನೋಡಿ. ಶುಶು ನಮ್ದು ಊಟ ಆಯ್ತಾ? ಡನ್. ಅಣ್ಣ ಮಜ್ಜಿಗೆ ರೆಡಿ ರೆಡಿ ಇಟ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಸೊ ಮಜ್ಜಿಗೆ ಯಾವಾಗ್ಲೂ ಈ ತರ ಮಾಡಿ ಕೊಡ್ತಾರೆ. ಸೊ ಇದನ್ನ ಕುಡ್ದು ಶಾರ್ಟ್ ರೆಡಿ ಸರ್. ಊಟ ಆಯ್ತಾರ? ನಡೀರಿ ಸರ್, ಟಚ್ ಅಪ್ ಮಾಡ್ಕೊಳ್ಳೋಣ. ಬಾಯ್ ಮಮ್ಮಿ, ಆಮೇಲೆ ಸಿಗ್ತೀವಿ. ಸೊ ಅದ್ಭುತವಾಗಿತ್ತು ಊಟ ನಿಜವಾಗ್ಲೂ. ಈ ಪ್ರೊಡಕ್ಷನ್ ಊಟದ ಬಗ್ಗೆ ಹೇಳಲೇಬೇಕು. ಎವ್ರಿ ಡೇ ಆಲ್ಮೋಸ್ಟ್ ನಾನ್ ವೆಜ್ ಇರುತ್ತೆ ಗೊತ್ತಾ, ಎವ್ರಿ ಡೇ. ಸೊ ನಾನ್ ವೆಜ್ಗಂತೂ ಮೋಸನೇ ಇಲ್ಲ. ಅಂಡ್ ಎವ್ರಿ ಡೇ ಮಿಸ್ ಇಲ್ದಿರೋ ಹಾಗೆ ಎಗ್ ಇರುತ್ತೆ. ಸೊ ಇವತ್ತು ನಾನ್ ವೆಜ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಗ್ ಇವತ್ತು ಇರ್ಲಿಲ್ಲ. ಸೊ ಅದನ್ನ ಎಗ್ ಇದು ಮಾಡಿಲ್ಲ. ಇಲ್ಲಾಂದ್ರೆ ಎವ್ರಿ ಡೇ ಮಿಸ್ ಇಲ್ದಿರೋ ಹಾಗೆ ಎಗ್ ಇರುತ್ತೆ. ಅಂಡ್ ಸ್ವೀಟ್ ಅಂತೂ ಒಬ್ವಿಯಸ್ಲಿ ಇದ್ದೇ ಇರುತ್ತೆ. ಇಲ್ಲೇ ಪ್ರೊಡಕ್ಷನ್ ಅವರು ಪಾಯಸ ಮಾಡ್ತಾರೆ. ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ ಆ ಥರ ಒಂದು ಒಳ್ಳೆ ಊಟ ಸಿಕ್ಕಿದಾಗ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡೋ ಹತ್ರ. ಸೊ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಇದೊಂದು ಪ್ರೊಡಕ್ಷನ್ ಹೌಸು ಚೆನ್ನಾಗಿದೆ. ಒಳ್ಳೆ ಒಂದು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ. ಸೊ ಈಗ ಊಟ ಆಗಿದ್ದ ತಕ್ಷಣ ಮಜ್ಜಿಗೆ ಅಂತೂ ಕಂಪಲ್ಸರಿ. ಬಿಕಾಸ್ ನಾವು ಯಾವಾಗಲೂ ನಿಂತ್ಕೊಂಡೇ ಆಕ್ಟ್ ಮಾಡೋದ್ರಿಂದ ಎನರ್ಜಿ ಬೇಕು. ಸೊ ಮಜ್ಜಿಗೆ ಸ್ವಲ್ಪ ಎನರ್ಜಿ ಕೊಡುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಕೂಡ. ನಮ್ಮ ಹೇರ್ ಸ್ಟೈಲ್ ಅಕ್ಕ ಇವಾಗ ಹೇರ್ ಸ್ಟೈಲ್ ಅನ್ನ ಸ್ವಲ್ಪ ಟಚ್ ಅಪ್ ಮಾಡಕ್ಕೆ ಅಂತ ಕೂತಿದ್ದಾರೆ. ಸೊ ಏನಾಗುತ್ತೆ, ಮಾರ್ನಿಂಗ್ ಒಂದ್ಸರಿ ಬಂದು ನಾವು ಮೇಕಪ್ ಆಗಿ ಟಚ್ ಅಪ್ ಆದ್ರೆ ಈ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರೆ ಈವ್ನಿಂಗ್ ತನಕನೂ ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡಿಸಲ್ಲ. ಅಂದ್ರೆ ಯಾವುದೇ ರೀತಿ ಏನು ಹೊಸ ಫ್ರೆಶ್ ಕಾಸ್ಟ್ಯೂಮ್ಸ್ಗೂ ಕೂಡ ಚೇಂಜ್ ಮಾಡಿಸಲ್ಲ. ಏನಾರು ಒಂಚೂರು ಟಚ್ ಅಪ್ ಇದೆ ಮಾಡ್ಕೋಬಹುದು. ಸ್ಟ್ರೈಟ್ ಆ ಥರ ಕೂದಲು ಹೋಗಿಸ್ಬಿಡ್ತಾರೆ ಅಲ್ವಾ? ಓಕೆ, ಈಗ ಸ್ಟ್ರೈಟ್ ಬೇಡ ನೋಡಿದ್ರಾ, ಟೈಮ್ ಸಿಕ್ಕದ್ರೆ ಸಾಕು ಚಾನ್ಸ್ ಅಂತ ಕಾಯ್ದಿರ್ತಾರೆ. ಸ್ಟ್ರೈಟಿಂಗ್ ಮಾಡೋ ಮೇಡಮ್ ಅಂತೆ. ಬೇಡಪ್ಪ, ಚೂರು ಉಳಿಲಿ ಕೂದ್ಲು. ಆದಷ್ಟು ಶೂಟಿಂಗ್ ಅಲ್ಲಿ ನಾನು ತುಂಬಾ ಅವಾಯ್ಡ್ ಮಾಡ್ತೀನಿ. ಅಂದ್ರೆ ಸ್ಟ್ರೈಟ್ನಿಂಗ್ ಆಗಿರ್ಬೋದು, ಕರ್ಲ್ ಆಗಿರ್ಬೋದು. ಸೊ ತುಂಬಾನೇ ಅವಾಯ್ಡ್ ಮಾಡ್ತೀನಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಶೂಟ್ ಇರೋದ್ರಿಂದ ಎವ್ರಿ ಡೇ ಐರನಿಂಗ್ ಮಾಡಿದ್ರೆ ಇಷ್ಟು ಕೂದಲು ಹೋಗುತ್ತೆ. ಸೊ 14 years ಇಂದ ಅಟ್ಲೀಸ್ಟ್ ಇಷ್ಟಾದ್ರೂ ಕೂದಲು ಉಳಿಸ್ಕೊಂಡಿದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಶೂಟಿಂಗಲ್ಲಿ ನಾವು ಎಷ್ಟೆಲ್ಲ ಫನ್ ಮಾಡ್ತೀವಿ, ಊಟಕ್ಕೆ ಏನೇನು ತಿಂತೀವಿ, ಏನು ಎತ್ತ ಅಂತ ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.